ದೇವರೂರ ಹೇಮಾಪುರ ಎರಡು ಊರಿದ್ರು. ಹೇಮಾಪುರ ಒಂದು, ತೇರೊಂದು, ಎರಡು ಊರಿದ್ದು ಹೊತ್ತಿನಾಗ ನಾವು ಈ ಊರವರು ಬಿದಿರುಕೋಟೆಯವ್ರು, ನಾವು ಪೂಜೆಯವರು ಬಿದಿರುಕೋಟೆದವ್ರಿಗೆ ನಮಗೆ ದೇಸಾಯಿ ಮಂತಾನ ನಿಂಗಣ್ಣ ದೇಸಾಯಿ, ಶಿವಣ್ಣ ದೇಸಾಯಿ ಇಬ್ಬರು ಇದ್ರಿ. ಇಬ್ಬರು ಹೊತ್ತಿನಾಗ ಬಿದಿರುಕೋಟೆ ರಾಜನ ತೇಜಿ ಮರಿ ಏನಪ್ಪ ಅಂತಂದ್ರೆ ನಮ್ಮ ಪೂಜೆ ಕುರಿಯಾಗ ಬತ್ರಿ. ಕುರಿಯಾಗ ಬಂದು ಅದು ಏನಪ್ಪ ಅಂತಂದ್ರೆ ನಾ ಹಿಗ್ಗಿಸಿರ್ತ ನಾನು ರಾಜ ಬಿದಿರುಕೋಟೆ ರಾಜನ ನಮಗೆ ತಿರುವಡೆ ಹುಕುಂ ಕೊಡ್ತಾನಂತೇಳಿ ಅಲ್ಲಿಂದ ಏನಪ್ಪ ಅಂದ್ರೆ ರಾತ್ರಿ ಕಡೆಗೆ ಅಲ್ಲಿಂದ ಇಲ್ಲಿಗೆ ಬಂದ್ರಿ. ಗುಲ್ಬರ್ಗ ಮಂಜನಾಥನ ಬಲ್ಲಿ ಒಂದು ವಸ್ತಿ ಮಾಡಿದ್ರಿ. ಅಲ್ಲಿ ಮಂಜನಾಥಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ರಿ. ಇಲ್ಲಿ 7 ಸೀಮೆಗೆ ಬಾಬಾ ಸಾಹೇಬನ ಬಳಿ ಬಂದ್ರಿ. ಬಾಬಾ ಸಾಹೇಬನ ಬಳಿ ಒಂದು ಟೇಕ ಮಾಡಿ ಅಲ್ಲಿ ಬೇಡ್ಕೊಂಡು ಎಲ್ಲಿ ಬಂದ್ರಿ, ಇಲ್ಲಿ ಕೌಂಟಿಗೆ ಮರಗಾಮಾಯಿ ಬಳಿ ಬಂದ್ರಿ. ಕೌಂಟಿಗೆ ಮರಗಾಮಾಯಿ ಬಳಿ ಬಂದು ಇಲ್ಲಿ ರಾಸಣಿಗೆ ಅಂತೇಳಿ ಇದು ಹರವಾಳ ಎರಡು ಮಧ್ಯದಾಗ, ರಾಸಣಿಗೆ ಮಧ್ಯದಾಗ ಹರವಾಳ ಮಧ್ಯದಾಗ ಒಂದು ಮಧ್ಯಾಹ್ನ ಟೈಮ್ನಾಗ ಕುರಿಗಿರಿತಾರೆ. ಜಳಕ ಮಾಡಿ ಒಂದಿಷ್ಟು ಕಲ್ಲು ತೆಗೆದಿಟ್ಟೆ, ನೀನು ಕಟ್ಟೋಳಿ ಜಟ್ಟಪ್ಪಾಗಿರಪ್ಪ, ನಿನಗೆ ಬಂದು ವರ್ಷಕೊಂಬಂದು ನಾವು ನಮ್ಮ ಮನ್ಯಾಗ ಆಕಳಿ ಇಲ್ಲಿ ಒಂದು ಎಮ್ಮಿನಿ ಇಲ್ಲಿ ನಮ್ಮ ಮಕ್ಕಳು ಲಗ್ನ ಆದ್ರೂ ನಿನಗೆ ಎಣೆಭಾಷೆಗೆ ಕೊಟ್ಟು ಸೆಲ್ಲೆ ಮುಂಡಾಸು ಮಾಡಿ ನಾವು ವರ್ಷಕೊಮ್ಮ ಮುಗಿಸ್ತೀವಿ ಅಂತ ಅಲ್ಲಿ ಬೇಡ್ಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದ್ರಿ. ಇದು ಕೋಳಿ ಕಟ್ಟಿ ಇಲ್ಲಿ ಬಸವಣ್ಣ ಮಟ್ಟಿಗೆ ಬಂದ್ರಿ. ಇಲ್ಲಿ ಬಿಲ್ಬೋ ರಾಯ್ಬೋ ಅಂತೇಳಿ ಇಲ್ಲಿ ಎಲ್ಲ ಇಲ್ಲಿ ಕೋಳಿ ಕಟ್ಟಿ ಬಂದು ಇಬ್ಬರು ಅಣ್ಣ ತಮ್ಮದವ್ರಿದ್ರಿ, ಬಿಲ್ಬೋ ರಾಯ್ಬೋ ಅಂತೇಳಿ. ಇಷ್ಟು ವರ್ಷ ಆಯಿತು ನಾವು ಇಲ್ಲಿ ವಾಸ ಮಾಡ್ತೀವಿ, ಇಲ್ಲಿ ಯಾರೂ ಇಲ್ಲ. ಮತ್ತು ಇವರು ಯಾಕೆ ಇಲ್ಲಿ ಇದು ಯಾರು ಬಂದಾರ ಏನು ಸುದ್ದಿ ಅಂತೇಳಿ ಅವರು ನೋಡಿದಾಗ ಮರ್ದನ ಮುಂಜಾನೆ ಇಲ್ಲಿ ಎಲ್ಲಮ್ಮ ಗುಡಿ ಬಳಿ ಬಂದ್ರಿ. ಬಂದಾಗ ಯಾವ್ರವರು ಏನು ಸುದ್ದಿ, ನೀವು ಯಾಕೆ ಬಂದ್ರಿ, ಏನು ನಿಮ್ಮ ಉದ್ದೇಶ ಅಂತ ಕೇಳಿದಾಗ ಅವರು ಹೇಳಿದ್ರಿ, ನೋಡಿ ನಮ್ಮದು ತಳ ಬಿದಿರುಕೋಟೆ, ನಾವು ಹಿಂಗೇನಪ್ಪ ಅಂತಂದ್ರೆ ರಾಜ್ಯನ ತೇಜಿ ಮರಿ ಕುರಿಯಾಗ ಬಂದಿತ್ತು, ತೇಜಿ ಮರಿ ಕೊಲ್ಯಾಗ ನಾವು ರಾತ್ರಿನೇ ಹಿಂಗೆ ಬಂದೀವಿ. ಬಂದು ಏನಪ್ಪ ಅಂತಂದ್ರೆ ನಮಗೆ ಯಾರು ಆಶ್ರಯ ಕೊಡ್ತಾರೆ, ನಮಗೆ ಏನು ಮಾಡ್ತಾರೆ ಅನ್ನೋಂಥದ್ದು ದೃಷ್ಟಿದಿಂದ ಹುಡುಕಾಡಕತ್ತೀವಿ, ಯಾರೂ ಆಶ್ರಯ ಕೊಟ್ಟಿಲ್ಲ, ಮತ್ತೇನಪ್ಪ ಇಲ್ಲಿ ಬಂದೀವ್ರಿ ಅಂತೇಳಿ ಹಿಂಗೆ ಒಂದು ನಮ್ಮನ್ನು ಹೇಳಿದ್ರಿ. ಹೇಳೋ ಮೂಲಕ ಅವ್ರು ಏನಪ್ಪ ಅಂದ್ರೆ ಬಿಲ್ಬೋರಾಗಿ ಬಂದರು, ನೋಡಪ್ಪ ಪೂಜೆ ಒಳಗೆ ಹೊಟ್ಟೆಲಿ ಹುಟ್ಟಿದೇ ಕೊಡ್ತೀವಿ, ಬೆನ್ನಿಗೆ ಬಿದ್ದಿದ್ದು ಕೊಡೋಂಗಿಲ್ಲ. ನಿಮ್ಮ ಹೆಣ್ಮಕ್ಳ ಮ್ಯಾಗ ನಾವು ಕೈ ಮಾಡಿದಾಗ ನಮ್ಮೋಸ್ ಖಂಡಿತ ಆಗ್ಬೇಕು, ನಮ್ಮ ಹೆಣ್ಮಕ್ಳ ಮ್ಯಾಗ ನೀವು ಕೈ ಮಾಡಿದಾಗ ನಿಮ್ಮೋಸ್ ಖಂಡಿತ ಆಗ್ಬೇಕು, ನೀವು ಒಳ್ಳೆ ಮಹೋದಯರಾಗಿ ಗ್ರಾಮ ಅಂತೇಳಿ ಭಾಷೆ ಮಾಡಿದೆ. ಕೈ ಮ್ಯಾಗ ಕೈ ಹಾಕವ್ರಿ. ಕೈ ಮ್ಯಾಗ ಕೈ ಹಾಕಿದ ಮೂಲಕ ಮುಂದೆ ಒಂದು ತಿಂಗಳು 2 ತಿಂಗಳು ಗತಿಸಿದ್ರಿ. ಗತಿಸಿದ ಮೂಲಕ ಅವ್ರು ಪೂಜೆ ಒಳಗೆ ಕುರಿಯಾಗ ಸುಗುಡಿ ಆಡಿ ಏನು ಮಾಡ್ತೀರಿ, ಅಂದು ರಾತ್ರಿ 12 ಟೈಮಿಗೆ ದುಡ್ಡಿ ಹಾರಿ ಬಂದು ಇಲ್ಲಿ ಹುತ್ತಿನ ಗಡ್ಡಿ ಸರ್ಪ ರತನದಾಳ ಇಟ್ಟು ಹಾಲು ಕುಡಿಸ್ಲಿಕ್ಕತ್ತಾಗ ಅವ್ರಿಗೆ ಶೋಷ ಬತ್ರಿ. ಪೂಜೆ ಒಳಗೆ ಶೋಷ ಬತ್ರಿ. ಇಷ್ಟು ದಿನ 2 ತಿಂಗಳ ದಿನ ಆಯಿತು ನಮಗೆ ಇದು ಮಾಡ್ಯಾರ, ಈಗ ಹಾಲು ಹಿಂಡಕತ್ತಾರ, ನಮಗೆ ಇವರೇ ಹಿಡ್ತಾರೆ, ಶೋಷಾತ್ ಗೊತ್ತೈತ್ರಿ ಅಂದು ಹೇಳಿದಾಗ ಅವರು ಹೆಣ್ಮಕ್ಳು ಜರ ಮಾತಾಡಕತ್ತಾಗ ಅಲ್ಲಿಂದ ಏನು ಮಾಡ್ತಾರೆ ಪೂಜೆ ಒಳಗೆ. ಮತ್ತು ನೀವು ಬಂದು ಮತ್ತೆ 3 ತಿಂಗಳ ದಿನಮಾನ ಆಯಿತು, ಮತ್ತು ಇಲ್ಲಿವರೆಗೆ ತನಕ ಭೇಟಿಯಾಗಿ ಆಗಿಲ್ಲ, ನೋಡೋಣ ಇವತ್ತು ಎಲ್ಲರೂ ಕೂತು ಭೇಟಿಯಾಗಿ ಮಾಡಮ್ಮ ಅಂತೇಳಿ ಅಲ್ಲಿ ಬೆಲ್ಲ ಬಾಣ ಎಲ್ಲ ಬತ್ತುಣಿಕೆ ಎಲ್ಲ ತೊಗೊಂಡು ಜಾಗರಣೆ ಮಾಡಕತ್ತಾರೆ. ಅಲ್ಲಿ ರಾತ್ರಿ 12-1ಕ್ಕೆ ಏನಪ್ಪ, ರಾತ್ರಿ 12ಕ್ಕೆ ದುಡ್ಡಿ ಹಾರಿ ಏನಪ್ಪ ಅಂತಂದ್ರೆ ಇಲ್ಲಿ ಶರ್ಪ ಬಂದು ಶರ್ಪಿಗೆ ಹಾಲು ಕುಡಿಸ್ಬೇಕತ್ತಾರೆ. ರತನದಾಳ ಇಟ್ಟು ದಿಷ್ಟಾಂತ ನೋಡಿದ್ರೆ ಅವರು 4 ಮಂದಿ ನೋಡೋಕೆ ಅವ್ರು ಕಣ್ಣು ಹೋದ ಮಾತು, ನೋಡ್ಯಪ್ಪ ನೀನು ದೇವ್ರೇ ಇರು, ನೀ ಏನೇ ಇರು, ನಮ್ಮ ಕಣ್ಣು ಕೊಡಿಯಪ್ಪ, ನಮ್ಮ ದುಡ್ಡಿಗೆ ಹೋಗ್ತೀವಿ, ಮುಂದೆ ಏನಪ್ಪ ಅಂತಂದ್ರೆ ನಾವು ನಾಳೆ ಬಂದು ನಿನಗೆ ಬಂದು ನಮಸ್ಕಾರ ಮಾಡ್ತೀವಿ ಅಂತೇಳಿ ನಮಸ್ಕಾರ ಮಾಡಿ ಅಲ್ಲಿ ದೂರಿಗೆ ಹೋದ್ರಿ. ಮರುದಿನ ಮುಂಜಾನೆ ಆಯ್ತಾರ ಇತ್ತು ರೀ. ಆಯ್ತಾರ ದಿನ ಅವರು ಕಲ್ತು ಜಳಕ ಮಾಡಿ ಇಲ್ಲಿಗೆ ಬಂದ್ರಿ. ಒಂದಿಷ್ಟು ಸೈಪ್ ಇತ್ತು, ಒಂದು ದೇವ್ರ ಮೂರ್ತಿ ಇತ್ತು. ಏನಪ್ಪ ಅಂತಂದ್ರೆ ನಮ್ಮ ನಿಂಗಣ್ಣ ಹೇಳಿದ್ರಿ, ಶಿವಣ್ಣ ಹೇಳಿದ್ರಿ, ಶಿವಣ್ಣ ದೊಡ್ಡವ, ನಿಂಗಣ್ಣ ಸಣ್ಣವ. ನಿಂಗಣ್ಣ ಮತ್ತು ಏನಪ್ಪ ಅಂತಂದ್ರೆ ನೀ ಅದು ಇದಪ್ಪ, ನೀ ಇಲ್ಲಿ ಪೂಜೆ ಮಾಡ್ಕೋತಿರು, ನಾವು ಹೊರಗಿನ ಚಾದ ನಾ ಏನೇ ಬಂದರೂ ನಾ ಮಾಡ್ಕೋತೀನಿ ಅಂಥೇಳಿ ಹಿಂಗೆ ಅವ್ರ ಅಣ್ಣ ತಮ್ಮ ಮಾತಾಡ್ಕೊಂಡು ಅವ್ನಿಗೆ ಪೂಜೆ ಮಾಡ್ಕೊತೀರಿ. ಹಚ್ಚಿದ ಮೂಲಕ ಆಗಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ ಗುಡಿ ಅಲ್ಲಿಂದ ಈ ಮುತ್ತವರು ಹುಲ್ಕಂಠೇಶ್ವರದು ಪೌಡ್ ಚಾಲು ಆದ ಮೂಲಕ
ಮುಂದೆ ಇದು ಹಿಂದೆ ಗುಡಿ ಏನಪ್ಪ ಅಂತಂದ್ರೆ ಇಲ್ಲಿ ಸಿದ್ದರಾಮ ಅವ್ರು ಎತ್ತು ಹೋಗ್ತಿದ್ರು ಹೈದು 8 ಎತ್ತಿನ ಒಕ್ಕಲ್ತಾನ ನಿಂತ್ರಿ ಅವರು ಹೈದು ಹೋಗೋ ಮುಂದೆ ಇಲ್ಲಿ ಕಣ್ಣು ಹೋದ್ರು 8 ಎತ್ತಿನ ಕಣ್ಣು ಹೋದ ಮೂಲಕ ಆಳುಗಳು ಹೋದ್ರು. ಮತ್ತು ಇಷ್ಟನೇ ಇಲ್ಲಿದೆ ಹೈದು ಇಲ್ಲಿದೆ ಬಂದವ, ಮತ್ತು ಈಗ ಯಾಕೆ ಕಣ್ಣು ಹೋದು ಏನು ಸುದ್ದಿ ಅಂತೇಳಿ ಹೋಗಿ ಆಳುಗಳು ಮಾಲಕ ಹೇಳಿದಾಗ ಅವ ಮಾಲಕ್ ಬಂದು ಹೇಳಿದಾಗ ಯಾಕೆ ಪೂಜಾರಿ ಮತ್ತು ಇಲ್ಲಿದ್ದು ಇಷ್ಟು ದಿನ ಹೋಗಿ ಬಂದವ ಕಣ್ಣು ಹೋಗಿಲ್ಲ ಯಾಕೆ ಅಂತ ಕೇಳಿದಾಗ ನೋಡ್ರಿಯಪ್ಪ, ಮತ್ತು ಇಲ್ಲಿ ಮುತ್ತೆ ಹುಲ್ಕಂಟೆಪ್ಪ ಉದಬೈಸನ ಅವನು ಗರ್ಭಗುಡಿ ಕಟ್ಟಿಸ್ರಿ ನಿಮ್ಮ 8 ಎತ್ತಿನ ಕಣ್ಣು ಬರ್ತಾವ ಅಂತ ಹೇಳಿದೆವು ನಿಂಗಪ್ಪ ಪೂಜಾರಿ. ಹೇಳಿದಾಗ ಅವಾಗ ಏನಪ್ಪ ಅಂತಂದ್ರೆ ಇದು ಗುಡಿ ಕಟ್ಲಿಕ್ಕೆ ಚಾಲೂ ಮಾಡಿದ್ರಿ. ಮುಂದೆ ಕಣ್ಣು ಬಂದ್ರೆ ಬೂದಿ ಕೊಟ್ಟ ಕಣ್ಣು ಬಂದ ಮೂಲಕ ಮುಂದೆ ಇದು ಗರ್ಭಗುಡಿ ಕಟ್ಟಿದ್ರಿ. ಗರ್ಭಗುಡಿ ಕಟ್ಟಿದ ಮೂಲಕ ಮುಂದೆ ಈ ನಾಗೇಂದ್ರ ಬಾಬಾ ಅಪ್ಪವರು ಏನಪ್ಪ ಅಂತ ಮುಂದೆ ಪಡ್ಸಲ್ ಕಟ್ಟಿದ್ರಿ. ಹಾಗೆ ಅನೇಕ ಪೌಡ್ಗಳು ಹಾಕೋತ ಬಂದು ಏನಪ್ಪ ಅಂತಂದ್ರೆ ಫಸ್ಟ್ ಅವತಾರ ಆದಿಶೇಷರಿ, 2ನೇ ಅವತಾರ ರೀ ಏನಪ್ಪ ಅಂತಂದ್ರೆ ಕುದುರೆ ರೀ, 2ನೇ ಅವತಾರ ಹುಲಿ ಆಗ್ಯಾನ ರೀ, 3ನೇ ಅವತಾರ ಕುದುರೆ ಅವತಾರ, 3 ಅವತಾರ ರೀ. ಈ ಜಾಗದಾಗ ಏನಪ್ಪ ಅಂತಂದ್ರೆ ಶೇಕ್ಷಬನ ಮತ್ತು ಹಂಗಿರ ನಿಂಗನೇನ ಇಲ್ಲಿ ತಿರ್ಕೋನ ಸ್ಪರ್ಧೆ ಅದ ರೀ. ಈಗ ಒಂದು ತಾಸಿಲ್ಲಿ ಅಷ್ಟು ಸುಧುರ್ ಬುದ್ಧಿಯನ್ನು ಮನ್ಕೊಂಡವ್ನಿ ಇಲ್ಲಿ 3 ಲೋಕ ಸುದ್ದಿ ಗೊತ್ತಾಗ್ತದೆ. ಅಂಥ ಐಕ್ಯವಾದ ಸ್ಥಾನ ಅದ ರೀ. ಇಲ್ಲಿ ಏನಪ್ಪ ಅಂತ ಹೇಳಿ ಎಲ್ಲ ಮೈದಿಂದ ಅಲ್ಲಿ ಗುಂಡದಿಂದ ಪೂಜೆಗೆ ನೀರು ಬರ್ತಾವ. ಇನ್ನಾದರೂ ಅನೇಕ ಏನಪ್ಪ ಅಂತ ಉಗಾದಿಗೆ ದೀಪಾವಳಿಗೆ ದೇವ್ರಿಗೆ ಗಂಗಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಜಟ್ಟೆಪ್ಪ ಹೋಗಿ ಅಲ್ಲಿ ಏನಪ್ಪ ಅಂತಂದ್ರೆ ಕಡೆ ಕಬ್ಬ ಒಡಿಯ ಬಾಳೆಹಣ್ಣು ಎಲ್ಲ ಅನೇಕ ಪೂಜೆ ಸಾಮಾನು ಇದು ಅಲ್ಲೆಲ್ಲ ಗಂಗಸ್ಥಾನ ಮಾಡ್ಕೊಂಡು ಬರೋ ಮುಂದೆ ಎಲ್ಲರಿಗೂ ಪ್ರಸಾದ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಬರೋ ಮುಂದೆ ಇಲ್ಲಿ ಹೊಲಿಗೆ ಎಸ್ ಸಿ ಮಂದಿ ಕಟ್ಟಿ ಅದ ರೀ. ಆ ಕಟ್ಟಿ ಎಲ್ಲ ಊರು ಪಬ್ಲಿಕ್ಗೆ ಅಲ್ಲಿ ಏನಪ್ಪ ಅಂತ ಒಂದೊತ್ತಿರ್ತದೆ. ಅಲ್ಲಿ ಎಲ್ಲರಿಗೆ ಪ್ರಸಾದ ಕೊಡ್ತಾನೆ. ಆ ಕಟ್ಟಿಗೆ ಬಂದು ಕೂತು ಪ್ರಸಾದ ಕೊಟ್ಟವರಿಗೆಲ್ಲ ಕಾಯಿ ಕರ್ಪೂರ ಮಾಡಿ ಅಲ್ಲಿಂದ ಊರಾಗ ಬರ್ತಾನೆ ರೀ. ಅಲ್ಲಿ ಮಡ್ಡಿ ಮ್ಯಾಗ ಬಂದು ಹೇಳಿಕೆ ಮಾಡ್ತಾನೆ ರೀ. ಹೇಳಿಕೆ ಎಷ್ಟಕ್ಕಪ್ಪ ಅಂದ್ರೆ ಕಟ್ಟು ಬಾರಕ್ಕೆ ಆಗ್ತಾವೆ ರೀ. ಬಾರಕ್ಕೆ ಹೇಳಿಕೆ ಮುಗಿಸ್ಕೊಂಡು ಹಂಗೆ ಅಕ್ಷಿ ಮುಂದೆ ದೇವಿ ಗುಡಿ ಬಳಿ ಬರ್ತಾನೆ ರೀ. ದೇವಿ ಗುಡಿ ಬಳಿ ಬಂದು ಏನಪ್ಪ ಅಂತ ಅಲ್ಲಿ ರಾತ್ರಿ 2ಕ್ಕೆ ಹೇಳಿಕೆ ಆಗ್ತಾವೆ ರೀ. ಅಲ್ಲಿ 2ಕ್ಕೆ ಹೇಳಿಕೆ ಮುಗಿಸ್ಕೊಂಡು ಇಲ್ಲಿ ಮುತ್ತಪ್ಪನ ಕಟ್ಟಿ ಅಂತಂದ್ರೆ ಮಳಿಗೆ ಹತ್ತಿರ ಆ ಮುತ್ತಪ್ಪನ ಕಟ್ಟಿ ಬಂದು ಕೂತು ಎಲ್ಲ ಬರ್ಲತ್ಕಾರಿ ಏನಪ್ಪ ಅಂತ ಆಶೀರ್ವಾದ ಮಾಡಿ ಏನಪ್ಪ ಅಂದ್ರೆ ಗುಡಿಗೆ ಬಂದು 5 ದಿನ ಜಾತ್ರೆ ಇರ್ತದೆ ರೀ. ಪ್ರಸಾದ ಏನಪ್ಪ ಅಂತ ದಿನಕ್ಕೂ 5 ದಿನ ಇತ್ತು, 5 ದಿನಕ್ಕೊಂದು ದೊಡ್ಡ ಕಾರ್ಯಕ್ರಮಗಳು ಇರ್ತಾವೆ ರೀ. ಇಷ್ಟು ಇದನ್ನು ನಾನು ಹಾಗೆ ಹೊಂಟಾದ ನೋಡ್ರಿಪ್ಪ. ಈಗ ಈಗ ಮೊದಲನೇ ಸಿದ್ಧ ಪೂಜಾರಿ, ಆಮೇಲೆ ಹುಲಿಯ ಪೂಜಾರಿ ಮಗ ಯಾರು ಸಿದ್ಧ ಪೂಜಾರಿ ಮಗ ಯಾರು ಬೈಲಾ ಪೂಜಾರಿ ಮಗ ಯಾರು ಮತ್ತು ಸಿದ್ಧ ಪೂಜಾರಿ ನಮ್ಮ ಹೆಸರು. ಈಗೇನಪ್ಪ ಅಂತಂದ್ರೆ ಹಿಂಗೆ ಅನೇಕ ಈ ಪೂಜೆಗಳು ಮನೆತನದಾಗ ಬಂದಂತಿದ್ದು ಮಾತದ ರೀ. ಇಷ್ಟೇ ನಾವು ಗೊತ್ತದ ರೀ. ಶಿವಾಯ ನಮಃ.